ಹಾಯ್, ಇಂದು ಉಳಿತಾಯದ ಸುವರ್ಣ ನಿಯಮದ ಬಗ್ಗೆ ಮಾತನಾಡೋಣ. ಇದೊಂದು ಸಿಂಪಲ್ ಫಾರ್ಮುಲಾ. ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಈಕ್ವಲ್ಸ್ ಟು ಸೇವಿಂಗ್ಸ್. ಅಂದರೆ ಆದಾಯ ಮೈನಸ್ ಖರ್ಚು ಈಕ್ವಲ್ ಟು ಉಳಿತಾಯ. ನಾವು ಇದನ್ನು ಅನುಸರಿಸಿದರೆ ಉಳಿತಾಯಕ್ಕಿಂತ ಖರ್ಚಿಗೆ ಆದ್ಯತೆ ನೀಡುತ್ತೇವೆ. ಇದಕ್ಕೆ ಒಂದು ಉತ್ತಮ ಮಾರ್ಗವಿದೆ. ಫಾರ್ಮುಲಾವನ್ನು ಸ್ವಲ್ಪ ತಿರುಗಿಸಿರಿ. ಆದಾಯ ಮೈನಸ್ ಉಳಿತಾಯ ಈಕ್ವಲ್ ಟು ಖರ್ಚು. ಅದನ್ನು ಮರುಹೊಂದಿಸುವ ಮೂಲಕ ನಾವು ಉಳಿತಾಯಕ್ಕೆ ಹೆಚ್ಚು ಆದ್ಯತೆ ನೀಡುತ್ತೇವೆ. ನಿಮ್ಮ ಸಂಬಳವನ್ನು ನೀವು ಸ್ವೀಕರಿಸಿದಾಗ ಉಳಿದ ಹಣವನ್ನು ಖರ್ಚು ಮಾಡುವ ಮೊದಲು ಉಳಿತಾಯಕ್ಕಾಗಿ ಒಂದು ಭಾಗವನ್ನು ಮೀಸಲಿಡಿ. ಇದು ದೊಡ್ಡ ಬದಲಾವಣೆಯನ್ನು ಉಂಟು ಮಾಡುವ ಸಣ್ಣ ಬದಲಾವಣೆಯಾಗಿದೆ. ಈ ತಿಂಗಳಿನಿಂದ ಒಮ್ಮೆ ಪ್ರಯತ್ನಿಸಿ. ನೆನಪಿಡಿ, ಇನ್ಕಮ್ ಮೈನಸ್ ಸೇವಿಂಗ್ಸ್ ಈಕ್ವಲ್ ಟು ಎಕ್ಸ್ಪೆನ್ಸಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.